ಮಾಡುವಂತಹದ್ದು ಆಲಿಗಾರ್ಕಿ, ಸೀಮಿತ ಜನರ ಆಳ್ವಿಕೆ. 200 ಜನ ಇಡೀ ನಮ್ಮ ರಾಜ್ಯದ 200 ಕುಟುಂಬಗಳು, 200 ಕುಟುಂಬಗಳು ಇಡೀ ನಮ್ಮ ರಾಜ್ಯದ ರಾಜಕೀಯ ಆಡಳಿತವನ್ನ, ರಾಜಕೀಯ ಅಧಿಕಾರವನ್ನ ತಮ್ಮ ಕುಟುಂಬಗಳ ಹಿಡಿತದಲ್ಲಿ ಇಟ್ಕೊಂಡಿವೆ. ಇಲ್ಲಿರುವಂತದ್ದು ಪಾಳೆಗಾರಿಕೆ, 200 ಕುಟುಂಬಗಳ ಪಾಳೆಗಾರಿಕೆ. ನಮ್ಮ ರಾಜ್ಯದ 300 ಚಿಲ್ಲರೆ MLA MP ಗಳ ಮನೆಗಳು, MLA MP ಗಳೆಲ್ಲಾನು ಈ 200 ಕುಟುಂಬಗಳ ಮನೆಗಳಿಂದ ಬಂದಿರುವಂತವ್ರು. ಹಾಗಾಗಿ ಜನ ಇದನ್ನು ಅನುಭವಿಸಬೇಕು. ಅದೇ ಕಾರಣದಿಂದಾಗಿ ಇಲ್ಲಿ 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬಾರದು ಅಂತ ಹೇಳಿನೇ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ಈ ನೀಚ ರಾಜಕಾರಣಿಗಳು ಮಾಡ್ತಾ ಇಲ್ಲ. BBMP ಎಲೆಕ್ಷನ್ ಮಾಡ್ತಾ ಇಲ್ಲ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಕುಟುಂಬದವ್ರು ಟಿಕೆಟ್ ಕೊಡೋದಕ್ಕೆ ಆಗ್ತಾಗಲ್ವಲ್ಲ, ಇವರೆಲ್ಲ ಮೇಲಿನ ಲೆವೆಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಯಾರೂ ಬರಬಾರ್ದು ಅಂತ ಹೇಳಿದ್ರೆ ಮಾಡ್ತಾ ಇದಾರೆ. ಇಲ್ಲಿರುವಂತಹದ್ದು ಪ್ರಜಾಪ್ರಭುತ್ವ ಅಲ್ಲ. ಇವತ್ತಲ್ಲ ನಾಳೆ ನೆಪೋ ಕಿಡ್ಸು ಏನು ಅವ್ರ ಏನು ಬಹಳ ದುರಹಂಕಾರವನ್ನ ನೋಡಿ ನೇಪಾಳದ ಜನ್ಸಿ ಏನು ಮಾಡಿದ್ರು, ಅದನ್ನೇ ನಮ್ಮ ರಾಜ್ಯದ ಏನು ಹಿರಿಯ ನೆಪೋಕಿಡ್ ಆದಂತಹ ಪರಮೇಶ್ವರರು ಸೇರಿದಂತೆ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ನಮ್ಮ ರಾಜ್ಯದ ಜನ ಮುಂದಿನ ಮಾಡಲಿದ್ದಾರೆ ನೇಪಾಳದಲ್ಲಿ ಮಾಡಿದಾಗೆ. ಧನ್ಯವಾದಗಳು ರವಿಕೃಷ್ಣ ರೆಡ್ಡಿ ಸರ್.